ಅದಕ್ಕೆ ಈ ಕೆಲಸ ಮಿಯರ್ ಮಾಡ್ತಾ ಇರೋದು. ಕೋಇನ್ಸಿಡೆನ್ಸಾ ಲೋಕಸಭಾ ಚುನಾವಣೆ ಬಂದ ತಕ್ಷಣ ಮತ್ತೆ ಶುರುವಾಗಿರೋದು ಮಿಯರ್ ಕೋಇನ್ಸಿಡೆನ್ಸಾ ಅಥವಾ ಪ್ಲಾನ್ಡಾ? ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ರೇಸ್ ನಲ್ಲಿ ಮುಂದೆ ಬಂದ್ಬಿಡ್ತಾರೋ ಅನ್ನೋ ವಿಚಾರಕ್ಕೆ ಮಾಡ್ತಾ ಇರುವ ಕೌಂಟರ್ ಸ್ಟ್ರಾಟರ್ಜಿನ, ಅಥವಾ ಎಲ್ಲವನ್ನ ಕೂಡ ಬಿಡಿ 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 ಬಿಡಿಯಾಗಿ ನಾವು ಪ್ರತ್ಯೇಕವಾಗಿ ಗಮನಿಸುವಷ್ಟು ಪ್ಲೇನ್ ಆಗಿ ಉಳಿದಿದೆಯಾ? ಇಲ್ಲ, ನಾವು ಅಂದ್ಕೊಂಡಂಗೆಲ್ಲ ಬೇರೆ ಬೇರೆ ತಂತ್ರಗಾರಿಕೆ ಏನು ಅಂಗವಾಗಿ ಇವೆಲ್ಲ ಚರ್ಚೆಗಳಾಗೋದು. ಆದರೆ ರಾಜಕಾರಣಿಗಳನ್ನ ಸ್ಮಿತಾ ನೀವೊಂದು ಗಮನಿಸಿ, ಅವ್ರಿಗೊಂದು ಚಟ ಇದೆ. ನೀವು ಹೇಳಿದ್ರಲ್ಲ, ಕೇಳಿದ ತಕ್ಷಣ ಹೇಳೋದಿಲ್ಲ, ಅವರ ಪ್ರಜ್ಞಾಪೂರ್ವಕವಾಗಿ ಹೇಳೋದು. ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕಾಗಿಲ್ಲ ಅಥವಾ ಬೇರೆಯವ್ರ ಕೈಲಿ ಹೇಳಿಸೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಆದರೆ ಜನಪ್ರತಿನಿಧಿ ಅಧಿಕಾರಕ್ಕೆ ಬಂದಾಗ ಒಂದನ್ನು ಈ ಜನಪ್ರತಿನಿಧಿಗೆ ಮರೆತು ಬಿಡ್ತಾರೆ. ನಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ರು ನೋಡಿ, ಮೊದಲ ಬಾರಿಗೆ ಶಾಸಕನಾದವನಿಗೆ ಮಂತ್ರಿ ಆಗಬೇಕು ಅನ್ನೋ ಆಸೆ. 7 ಸಲ 8 ಸಲ ಗೆದ್ದವನಿರ್ತಾನೆ, ಅವನಿಗೆ ಬಿಟ್ಕೊಡೋಣ ಅಂತ ಇಲ್ಲ. ಹಾಗೆಯೇ ನಾವು ಕೇಳದೋದ್ರೆ ಅವ್ರು ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಕೇಳೋದು. ನಿಜವಾಗ್ಲೂ ಅವರು ಅದಕ್ಕೆ ಅರ್ಹರಿದ್ದರೆ ಅಥವಾ ಅದರ ಅವ್ರಿಗೆ ಅಂಥ ಸಮುದಾಯಕ್ಕೋ ಅಥವಾ ಒಂದು ವರ್ಗಕ್ಕೆ ಕೊಟ್ಟರೆ ಲಾಭ ಆಗತ್ತೆ ಅಂತ ಅವ್ರು ರಾಜಕೀಯವಾಗಿ ಲೆಕ್ಕಾಚಾರ ಮಾಡಿ ಕೊಟ್ಟರೆ ಅದಕ್ಕೆ ಒಂದು ಅರ್ಥ ಇದೆ. ಇದು ಕೇಳಿ ಪಡೆಯೋದಿದೆಯಲ್ಲ, ಇದು ಒಂಥರ ಒಂದು ಹಾಸ್ಯಾಸ್ಪದ. ಆದರೆ ಇದರಿಂದ ಹುದ್ದೆ ಸೃಷ್ಟಿಯಿಂದ ಏನಾರು ಲಾಭ ಆಗತ್ತಾ, ರಾಜ್ಯಕ್ಕೆ ಏನಾರು ಲಾಭ ಆಗತ್ತಾ ನಾವು ನೋಡಬೇಕು. ಆದರೆ ನಾವು ಒಬ್ಬ ಜನಸಾಮಾನ್ಯರಾಗಿ ನಾವು ಮಾತಾಡೋದಾದರೆ ಇಂಥ ಹುದ್ದೆಗಳಿಂದಾಗಿ ರಾಜ್ಯಕ್ಕೆ ಹಿಂದೆನೂ ಲಾಭನೂ ಆಗಿಲ್ಲ, ರಾಜಕೀಯವಾಗಿಯೂ ಲಾಭ ಆಗಿಲ್ಲ, ಆಗುವುದೂ ಇಲ್ಲ. ಆದರೆ ಅವರಿಗೆ ಏನಂದ್ರೆ, ಈಗ ನೋಡಿ ನೀವು ಯಾವ ಸಬ್ಜೆಕ್ಟ್ ಏನು, ಉಪಮುಖ್ಯಮಂತ್ರಿ ಹುದ್ದೆ. ಆ ರಾಜಕಾರಣಿಗಳ ತಲೆಯಲ್ಲಿ ಏನು ಅಂದ್ರೆ ಇದು ಕೊನೆಯ ಮೆಟ್ಟಿಲು, ಅದು ಬಿಟ್ಟರೆ ಮುಖ್ಯಮಂತ್ರಿನೇ ನಾನು ಅಂತ. ಆದರೆ ನಾನು ಹಿಂದಿನ ಇತಿಹಾಸಗಳನ್ನ ಹೇಳಕ್ ಹೋದ್ರೆ ಅದೆಲ್ಲ ಉಲ್ಟಾ ಪಲ್ಟಾ ಆಗಿರುವಂಥದ್ದು ನೂರಾರು ನಿದರ್ಶನಗಳನ್ನು ಹೇಳಬಲ್ಲೆ. ಯಾಕಂದ್ರೆ 92ರಲ್ಲಿ ವೀರಪ್ಪ ಮೊಯ್ಲಿ ಅವರನ್ನ ಅಂದ್ರೆ ಬಂಗಾರಪ್ಪ ಅವ್ರನ್ನ ಇಳಿಸಿ ಶಾಸಕಾಂಗ ಪಕ್ಷ ನಾಯಕನ ಆಯ್ಕೆಗಾಗಿ ಸೇರಿದಾಗ ಹಳೆ ಮೈಸೂರು ಮಂಡ್ಯದ ಭಾಗದ ಜನರಿಗೆಲ್ಲ ಅತ್ಯಂತ ಹಿರಿಯರು ಮುತ್ಸದಿಗಳಾದಂಥ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಊಹಿಸಲಾಗಿತ್ತು. ಆಗ ಅವರು ಸ್ಪೀಕರ್ ಆಗಿದ್ದರು. ಆಗ ಆಗಲಿಲ್ಲ. ಕೆ ಕರುಣಾಕರನ್ ಕೇರಳದ ಮುಖ್ಯಮಂತ್ರಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದರು. ಅವರ ಮೂಲಕ ವೀರಪ್ಪ ಮೊಯ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆದರು. ಆಗ ಬಹಳ ಭ್ರಮನಿಸರಾಯಿತು ಜನಕ್ಕೆಲ್ಲ. ಮಾಸ್ ಲೀಡರ್ ಇಲ್ಲದೆ ಹೇಗೆ ನಾವು ಚುನಾವಣೆ ಎದುರಿಸೋದು, ಬಂಗಾರಪ್ಪನಂಥ ಮಾಸ್ ಲೀಡರ್ ಬಿಟ್ಟು ಒಬ್ಬರು ಏನು ಸಣ್ಣ ಸಮುದಾಯದ ವೀರಪ್ಪ ಮೊಯ್ಲಿ ಅವ್ರನ್ನ ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡ್ಬೋದಾ ಅಂತ ಇದ್ರು. ಏನಾಯಿತು, ಯಾವ ಪರಿಸ್ಥಿತಿ ಇತ್ತು ಅಂದರೆ ಇವರೆಲ್ಲ ಕೇಳ್ಕೊಂಡಾಗ್ತಾರಲ್ಲ, ಆವತ್ತು ಖುದ್ದು ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಹೋಗಿ ನೀವು ಉಪಮುಖ್ಯಮಂತ್ರಿ ಆಗಿ ಅಂತ ಕೇಳಿಕೊಂಡು ಅವ್ರನ್ನ ಉಪಮುಖ್ಯಮಂತ್ರಿ ಹೋಲಿಸುವಂಥ ಕೆಲಸ ಆಯಿತು. ಆದರೆ 94ರ ಚುನಾವಣೆಯಲ್ಲಿ ಖುದ್ದು ಎಸ್.ಎಂ. ಕೃಷ್ಣ ಅವರು ಮದ್ದೂರಿನಲ್ಲಿ ಒಬ್ಬ ಯುವಕನ ಎದುರು ಹೀನಾಯವಾಗಿ ಸೋಲ್ತಾರೆ. ಅಂದರೆ ಹಾಗಾದ್ರೆ ಅವ್ರನ್ನ ಸಮುದಾಯ ಅವ್ರನ್ನ ಮಾಡಿದ ತಕ್ಷಣ ಅವ್ರು ಗೆಲ್ಬೇಕಾಗಿತ್ತಲ್ಲ, ಮತ್ತೆ ಅಧಿಕಾರಕ್ಕೆ ತರಬೇಕಾಗಿತ್ತಲ್ಲ. ಇಂಥ ನೂರಾರು ಉದಾಹರಣೆಗಳಿದ್ದಾವೆ. ಆದರೆ ಈ ಬೇಡ, ಈಗ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅವ್ರು ಉಪಮುಖ್ಯಮಂತ್ರಿ ಆದರು ಅಂತೇಳಿ ಕನಕಪುರದಲ್ಲಿ 1.25 ಲಕ್ಷಕ್ಕೆ ಅವ್ರು ಗೆದ್ದಿದ್ರು. ಅವರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಅಲ್ಲೊಬ್ಬ ಪ್ರಭಾವಿ ನಾಯಕನಾಗಿ ಬಿಂಬಿಸಿಕೊಂಡಿದ್ರು. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಬೇಕಾಗಿತ್ತಲ್ಲ. ಅಂದ್ರೆ ನೀವು ಜಾತಿ ಆಧಾರದಲ್ಲಿ ಒಕ್ಕಲಿಗರೆಲ್ಲ ಹಾಕ್ಬಿಡ್ತಾರೆ ಅಂತ ಡಿ ಕೆ ಶಿವಕುಮಾರ್ನ ಮಾಡಲೂಬಾರ್ದು. ಕುರುಬರನ್ನೆಲ್ಲ ಅಂದ್ರೆ ಜಾತಿ ಆಧಾರದಲ್ಲಿ ಆಗದ ತಕ್ಷಣ ಏನು ಒಂಥರ ಇದಕ್ಕೆ ಒಳಗಾಗಿ ಯಾವ ಸಮುದಾಯ ಓಟ್ ಹಾಕ್ಬಿಡುತ್ತೆ ಅನ್ನೋದು ಭ್ರಮೆ. ಇದು ಇವರು ಒಂಥರ ಕುಚೋದ್ಯ ಅಂತ ಹೇಳ್ಬೋದು. ಈ ಇಲ್ಲಿಯ ವ್ಯವಸ್ಥೆಯಲ್ಲಿ ಏನಾದ್ರು ನಮ್ಗೆ ಯಾವ ಮಾನ್ಯತೆ ಇದೆ ಉಪಮುಖ್ಯಮಂತ್ರಿ? ನಿಜ. ಒಂದು ರಿಯಾಕ್ಷನ್ ಯಡಳ್ಳಿ ಅವರ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಇಲ್ಲಾಂದ್ರೆ ಇಷ್ಟೋ ತನಕ ಮಾತನಾಡಕ್ ಬಿಡ್ತಿರ್ಲಿಲ್ಲ ಬಹುಶಃ. ಯಡಳ್ಳಿ ಅವರೇ, ಇದು ಹೆಚ್ಚುವರಿಯಾಗಿ DCM ಹುದ್ದೆಯನ್ನ ನಿರ್ಮಾಣ ಮಾಡಿ ನಮಗ್ ಕೊಡಿ ಅನ್ನೋ ಡಿಮ್ಯಾಂಡು ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರೆಷರ ಅಥವಾ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವ್ರು ಕ್ರಿಯೇಟ್ ಮಾಡ್ತಿರೋ ಪ್ರೆಷರ ಅಂತ ಹೇಳಿ? ಅದಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಯಾವ ಮಾನ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗಿದೆ. ಅದೊಂದು ಹುದ್ದೆನ, ಯಾಕಂದ್ರೆ ಬೇರೆ ಬೇರೆ ಸಚಿವರಿಗೆ ಒಂದು ಸಚಿವಾಲಯ ಅಂತ ಇರುತ್ತೆ. ಪ್ರತಿ ಒಂದು ಸಚಿವಾಲಯಕ್ಕೂ ಒಬ್ಬರು ಸಚಿವರು ಅಂತ ಇರ್ತಾರೆ. ಅವ್ರಿಗೆ ತಮ್ಮದೇ ಆದಂತ ಒಂದು ಇಲಾಖೆ ಇರುತ್ತೆ, ಅದ್ರ ಜವಾಬ್ದಾರಿ ಕೊಡ್ತಾರೆ. ಈ ಉಪಮುಖ್ಯಮಂತ್ರಿಗೆ ಯಾವ ಸಚಿವಾಲಯ ಇದೆ, ಯಾವ ಜವಾಬ್ದಾರಿ ಇದೆ, ಯಾವ ಹೊಣೆಗಾರಿಕೆ ಇದೆ, ಯಾವ ಇಲಾಖೆ ಇದೆ, ಅದು ಅರ್ಥ ಆಗಲ್ಲ. ಅದ್ರ ಓನ್ಲಿ ಪ್ರಿಸ್ಟೇಜ್ ಅಷ್ಟೇ. ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಅಂತ ಅನ್ನೋದಕ್ಕೆ ಒಂದು ಪ್ರಿಸ್ಟೇಜ್ಗೋಸ್ಕರ, ಪ್ರತಿಷ್ಠೆಗೋಸ್ಕರ ಒಂದು ಹುದ್ದೆಯನ್ನ ಇವರವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅಸಂವಿಧಾನಿಕ ಹುದ್ದೆಯನ್ನ. ಸೊ ಅದಕ್ಕಿಂತ ಹೆಚ್ಚಾಗಿ ಇವರು DCM ಅಂತಂದ್ರೆ ಈಗ ಎಲ್ಲವನ್ನೂ CM ನಿರ್ವಹಿಸುವಾಗ ಈ DCM ಹುದ್ದೆ ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ಕಾಡದೇ ಇರೋದು. ಈಗೆಲ್ಲ ನೋಡಿ ನೀವು ಪ್ರಧಾನಿ ಇದು ಏನಂದ್ರೆ ರಾಷ್ಟ್ರಪತಿ ಇದ್ರೆ ಉಪರಾಷ್ಟ್ರಪತಿ ಅಂತ ಇರ್ತಾರೆ. ಯಾಕಂದ್ರೆ ರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಉಪರಾಷ್ಟ್ರಪತಿಗಳು ಇರಬೇಕು ಅಂತ. ಅವ್ರು ಒಬ್ಬೊಬ್ಬರೇ ಇರ್ತಾರೆ.
ಆದ್ರೆ ಇವಾಗ 2 DCM 3 DCM ಗಳನ್ನ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಮಾಡ್ತಾ ಹೋಗಿ ಅಂದ್ರೆ ಅದು ಸಹಿತ ಜನರ ತೆರಿಗೆ ದುಡ್ಡನ್ನ ಬಳಸಿಕೊಂಡು ಅವರಿಗೆ ಸವಲತ್ತನ್ನ ಕೊಟ್ಟು ಅದು ಸಹಿತ ಜನರ ತೆರಿಗೆ ಹಣವೇ ವ್ಯರ್ಥ ಆಗ್ತಕ್ಕಂಥ ಸಂದರ್ಭ. ಅದಕ್ಕಿಂತ ಹೆಚ್ಚಾಗಿ ಸದ್ಯಕ್ಕೆ ನೀವು ಹೇಳಿದಂತ ಎಲ್ಲವೂ ಸತ್ಯ ಇರಬಹುದು, ಇಲ್ದೇನೆ ಇರಬಹುದು. ಬಣ ರಾಜಕೀಯ ಅನ್ನೋದು ಇರುತ್ತೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ, ಒಬ್ರು ಕುರ್ಚಿ ಉಳಿಸೋದಕ್ಕೆ ಇನ್ನೊಬ್ಬರನ್ನ ಎತ್ತಿ ಕಟ್ತಾ ಇದ್ದಾರೆ ಅನ್ನುವ ಎಲ್ಲವೂ ಸಹಿತ ಅವುಗಳ ಸತ್ಯಾಸತ್ಯತೆಗಳನ್ನ ಮುಂದಿನ ಕಾಲ ತಿಳಿಸುತ್ತೆ. ಆದ್ರೆ ನನಗಿರ್ತಕ್ಕಂಥ ಒಂದು ಸಮಸ್ಯೆ ಏನ್ ಗೊತ್ತಾ ಸ್ಮಿತಾ, ಈ ಸದ್ಯಕ್ಕೆ ಆಗಾಗ ಈ ಹೆಚ್ಚುವರಿ DCM ಅನ್ನುವಂತ ಒಂದು ಏನು ಹುಟ್ಟಿಸ್ತಾರಲ್ಲ, ಇದನ್ನ ಈ ಸುದ್ದಿಯನ್ನು ಹರಡಿಸ್ತಾರಲ್ಲ, ಅವ್ರ ಹತ್ರ ಈ ನಾಯಕರು ಮಾತಾಡ್ತಾರಲ್ವಾ, ಬಹುಶಃ ಅದು ಯಾವಾಗ ಇಲ್ಲಿವರೆಗೂ ನಾನು ಗಮನಿಸ್ತಾ ಬಂದ ಹಾಗೆ ಯಾವಾಗ ಸರ್ಕಾರ ಕ್ರೈಸಿಸ್ ಅಲ್ಲಿ ಇರುತ್ತೆ ನೋಡಿ, ಯಾವಾಗ ಸಮಸ್ಯೆಯಲ್ಲಿ ಇರುತ್ತೆ ನೋಡಿ, ಅವಾಗ ಇದನ್ನ ಬಿಡ್ತಾ ಹೋಗ್ತಾರೆ ಇದನ್ನೊಂದು. ಈಗೇನ್ ಸಮಸ್ಯೆ, ಈಗೇನ್ ಕ್ರೈಸಿಸ್? ಈಗ ಕ್ರೈಸಿಸ್ ಇರೋದು ಬಹಳ ಮುಖ್ಯವಾಗಿ ಇಂಧನ ಬೆಲೆ ಏರಿಕೆ. ಇಂಧನ ಬೆಲೆ ಏರಿಕೆ ಜಾಸ್ತಿ ಮಾಡಿದರೆ ಜನರಲ್ಲಿ ಸ್ವಲ್ಪ ಅಸಮಾಧಾನ ಆಗಿದೆ. ಇವ್ರು ಹೇಳಿದಂತ ಯಾವುದೇ ರೀತಿಯಾದ ಸಮರ್ಥನೆಗಳನ್ನ ಜನ ಒಪ್ಕೊಳ್ತಾ ಇಲ್ಲ. ಈ ವಿರೋಧ ಪಕ್ಷದವರು ಬೇರೆ ಬೀದಿಗೆ ಇಳಿದಿದ್ದಾರೆ. ಈ ಸದ್ಯಕ್ಕೆ ಹೇಗಾದ್ರೂ ಮಾಡಿ ಜನರ ಗಮನವನ್ನ ಸ್ವಲ್ಪ ಬೇರೆ ಕಡೆ ತಿರುಗಿಸ್ಬೇಕಂತ ಅನಿವಾರ್ಯತೆಗಳು ಇದಾವೆ. ಇಂಥ ಸಂದರ್ಭದಲ್ಲಿ ಇದೊಂದು DCM ಪಟ್ಟ 3 ಜನ ಅಂತ ಹೇಳೋದು, ಅದನ್ನ ಚರ್ಚೆಗೆ ಬಿಡೋದು, ಅಂದ್ರೆ ಒಂದು ಮೂಲಭೂತವಾದಂತ ಯಾವುದೋ ಒಂದು ಸಮಸ್ಯೆಯನ್ನ. ಬಟ್ ಯಡಳ್ಳಿ ಸರ್, ಈ DCM ಹೆಚ್ಚುವರಿ DCM ಗಾಗಿ ಪೈಪೋಟಿ ಕಾಂಗ್ರೆಸ್ ನಲ್ಲಿ ಇದೇನ್ ಫಸ್ಟ್ ಟೈಮ್ ಅಲ್ಲ ಹಿಂದಾದಾಗ ಇಂಧನ ಬೆಲೆ ಹೆಚ್ಚಾಗಿರ್ಲಿಲ್ವಲ್ಲ. ಬಟ್ ಈಗ ಇದು ಒಂದಲ್ಲ, ಬೇರೆ ಯಾವುದೋ ಕಾರಣಗಳಿರ್ತವೆ, ಗಮನಿಸಿ ನೀವು. ಅದೇ ಕ್ರೈಸಿಸ್ ಅಂತ ಹೇಳಿ ಮೇಲ್ನೋಟಕ್ಕೆ ಏನ್ ಕಾಣ್ತಿದೆ ಗೊತ್ತಾ? DK ಸುರೇಶ್ ಅವ್ರ ಹೇಳಿಕೆ ಫಾರ್ ಎಕ್ಸಾಂಪಲ್ ಹೇಳಿದ್ರು, ಅವರು ಇಷ್ಟುದ್ದ ಪಟ್ಟಿನೇ ಕೊಟ್ಬಿಟ್ರು, ಅವ್ರನ್ನು ಮಾಡಿ ಇವ್ರನ್ನು ಮಾಡಿ ಇವ್ರನ್ನು ಮಾಡಿ ಅವ್ರನ್ನು ಮಾಡಿ. ಫ್ರಸ್ಟ್ರೇಷನ್ ಸುರೇಶ್ ಅವರ ಮಾತಿನಲ್ಲಿ, ಸುರೇಶ್ ಅವರ ಭಾವದಲ್ಲಿ ಯಾವ್ದಾದ್ರು ಒಂದು ಫ್ರಸ್ಟ್ರೇಷನ್ ಕಾಣ್ತಾ? ಏನು ಇಲ್ಲ. ಅವರು ಸ್ವಾಭಾವಿಕವಾಗಿ ಇದ್ರು, ನಾರ್ಮಲ್ ಆಗಿದ್ರು, ಕೂಲ್ ಆಗಿದ್ರು. ಅಲ್ಲ, ಅದನ್ನ ನೀವು ನೋಡಿ, ಇದು ಏನು ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ನನ್ನ ಮನಸ್ಸು ನೋಡಿ, ಅದನ್ನ ವ್ಯಂಗ್ಯ ಅಂತ ಯಾಕೆ ಅನ್ಕೊಳ್ತೀರಾ? ಅವರು ನಾರ್ಮಲ್ ಆಗಿ ಕೂಲ್ ಆಗಿ ಆನ್ಸರ್ ಮಾಡಿದ್ರೆ ಯಾರು ಇವರೆಲ್ಲ ಎಲಿಜಿಬಲ್ ಇದ್ದಾರೆ, ಇವ್ರನ್ನೆಲ್ಲ ಮಾಡಬಹುದು ಅಂತ ಹೇಳಿ ಒಂದು ಅರ್ಥದಲ್ಲಿ ಇಷ್ಟು ಜನಕ್ಕೆ ಮಾಡೋಕ್ ಆಗೋದಿಲ್ಲ ಅನ್ನೋ DK ಸುರೇಶ್ ಅವರಿಗೆ ನೋಡಿ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಒಂದು ಕಳೆದ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ 3 ಜನ DCM ಗಳನ್ನ ಮಾಡಿದೆ. 2002ರಿಂದ 4ರವರೆಗೆ SM ಕೃಷ್ಣ ಅವರು, 2013ರಿಂದ 18ರವರೆಗೂ G ಪರಮೇಶ್ವರ್ ಅವರು, ಈಗ DK ಶಿವಕುಮಾರ್. ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಏಕ DCM ಅನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಮಾತ್ರ ಇದೆ. ಸೊ ಅದೇ ನೀವು ಬಿಜೆಪಿ ಸರ್ಕಾರದ ತೆಗೆದುಕೊಳ್ಳೋದಾದ್ರೆ 2008ರಿಂದ 2013ರವರೆಗೆ ಇಬ್ಬರನ್ನ ಮಾಡಿದ್ರು, KS ಈಶ್ವರಪ್ಪ ಮತ್ತೆ ಅಶೋಕ್ ಅವರನ್ನ. 2019ರಿಂದ 2023ರವರೆಗೂ 3 ಜನನ ಮಾಡಿದ್ರು. ಅಂದ್ರೆ ಈಗ ಸೋಕಾಲ್ಡ್ ಏನು ಹೇಳ್ತಾ ಇದ್ರಲ್ಲ, ಅಂದ್ರೆ BS ಯಡಿಯೂರಪ್ಪನವರನ್ನ, ಅಂದ್ರೆ ಇವ್ರು ಹೇಳುವಂತ ಮಾತಿನ ಪ್ರಕಾರ ಆದ್ರೆ BS ಯಡಿಯೂರಪ್ಪನವರನ್ನ ಬೀಳ್ಸಕ್ಕೋಸ್ಕರ ಅಥವಾ BS ಯಡಿಯೂರಪ್ಪನವ್ರಿಗೆ ಏನೋ ಭಯ ಇತ್ತು ಅಂತ ಹೇಳಿ ಆ 3 ಜನನ ಮಾಡ್ಕೊಂಡು ಜೊತೆಲಿ ಕೂಡ್ಸ್ಕೊಂಡ್ರ. ಸೊ ದಯವಿಟ್ಟು ಮಾತಾಡುವ ಬರದಲ್ಲಿ ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ, ತಮ್ಮದೇ ಪಕ್ಷದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ಜ್ಞಾಪಕ ಇಟ್ಕೊಳ್ಬೇಕು ಅಂತ ಹೇಳಿ ನನ್ನ ವಿಚಾರ.